ರವಿ ಅಂತ ಹೇಳಿ. ಸೊ ಅಡಿಕೆ ಗಿಡಗಳನ್ನು ನೆಟ್ಕೊಂಡಿದ್ದಾರೆ. ಸುಮಾರು 1.5-2 ವರ್ಷ ಕಳೆದಿದೆ. ಸೊ ಆದರೆ ಸಹ ಏನು ನೆಟ್ಟಿದ್ದಾಗಿತ್ತು ಅದೇ ಥರ ಇದೆ ಗಿಡ, ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ. ನಾವು ನೋಡ್ತಿರ್ಬೋದು. ಜೊತೆಗೆ ತುಂಬ ಹಳದಿ ಇದೆ, ಮತ್ತು ಹುಳ ತಿಂದಾಕಿದೆ ಗಿಡ ಎಲ್ಲ. ನೋಡಿ, ಇದು ಮುಟ್ಟಿದ್ರೆ ಉದುರೋಗ್ತಾ ಇದೆ. ಈ ಥರ ಎಲ್ಲ ಸಮಸ್ಯೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಗಿಡಗಳು ಅದೇ ಥರ ಇತ್ತು. ಸೊ ನಾನೊಂದ್ಸರಿ ಇವರಿಗೆ ಹೇಳಿದೆ, ಹೀಗೆ ಇದೆ, ನಮ್ಮ ಸ್ವದೇಶಿ ಗೊಬ್ಬರ ಅಂತ ಇದೆ, ಸೊ ಅವುಗಳನ್ನ ಬಳಸಿದ್ರೆ ತುಂಬ ಒಳ್ಳೇದಾಗತ್ತೆ, ಗಿಡಗಳಲ್ಲಿ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದೆ. ಓಕೆ ಸರ್, ಹಾಗಾದರೆ ನೋಡೋಣ ಅಂತ ಹೇಳಿದರು. ಸ್ಯಾಂಪಲ್ ಕೊಟ್ವಿ. ಸೊ ಸ್ಯಾಂಪಲ್ ಕೊಟ್ಟ ನಂತರ ಅವ್ರಿಗೆ ಏನು ಅನ್ನಿಸ್ತು ಅನ್ನೋದನ್ನು ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮ್ಮ ಹೆಸರು ದೇವರಾಜ್ ಅಂತೇಳಿ. ನಮ್ಮದು ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಕಲ್ಲೇದೇವರು ಎಂಬ ಊರಲ್ಲಿ ನಮ್ಮದು 1-2 ಎಕರೆ ರೇಷ್ಮೆ ಕೂಡ ಇದೆ. ರೇಷ್ಮೆಯಲ್ಲಿ ಅಡಿಕೆ ಸಸಿಯನ್ನು ಹಾಕಿದ್ದೇವೆ ನಾವು. ಅಡಿಕೆ ಹಂಗೆ ಬರ್ತೈತಿ ಅಂತೇಳಿ ನಾವು ಎಲ್ಲರೂ ಹಾಕ್ಯಾರ ಅಂತೇಳಿ ನಾವು ಒಂದು ಕೂಡ ಹಾಕಿದ್ವಿ. ಅದಕ್ಕೆ ಯಾವುದೇ ರೀತಿ ಏನು ನೀರು ಬಿಟ್ಟರೆ ಬೇರೆ ಯಾವುದೇ ರೀತಿ ನಾವೇನು ರಸಗೊಬ್ಬರ ಆಯಿತು ಯಾವುದೇ ಆಯಿತು ಅಥವಾ ಯಾವುದೋ ಒಂದು ಕೊಡಲಿಲ್ಲ. ಸರ್ ಬಂದರು, ಒಂದು ಟೈಮ್ ನಿಮ್ಮ ಹೊಲನ ವಿಸಿಟ್ ಮಾಡಬೇಕಂದ್ರು. ಸೊ ವಿಸಿಟ್ ಮಾಡಿದಾಗ ನಾವು ಆಯ್ತು ಸರ್, ಖಂಡಿತವಾಗಿ ಬಂದು ನೋಡ್ಕೊಳ್ಳಿ ಅಂತ ಅಂದೆ. ಸೊ ನೋಡಿದಾಗ ಎಷ್ಟು ವರ್ಷ ಆಯಿತು ಅಂತ ಹಾಕಿದಾಗ, ಸರ್ 1-2 ವರ್ಷ ಆಗಿದೆ ಸಸಿಗಳನ್ನು ಹಾಕಿ ಅಂತ ಅಂದ್ವಿ. ಹಂಗೆ ಆಯಿತು ಸರ್, ಏನು ಇಂಪ್ರೂವ್ಮೆಂಟೇ ಆಗಿಲ್ಲ. ಸೊ ನಮ್ಮದು ಸ್ವದೇಶಿ ಗೊಬ್ಬರ ಅಂತೇಳಿ ಹೋಗಿದೆ, ಆ ಗೊಬ್ಬರವನ್ನು ಕೊಡ್ತೇವೆ. ಸೊ ನೀವು ಅದನ್ನು 1-2 ಹಾಕಿ ಸರ್, 1-2 ಸಸಿಗೆ ಅಂತ ಅಂದು ನಾನು ಸ್ಯಾಂಪಲ್ ಹಾಕಿರಿ ಅಂತ ಹೇಳಿದ್ದೆ. ಹಾಕಿ ಒಂದು 15 ದಿನ ಆಯಿತು. ಎಲ್ಲ ಸಸಿಗಳು ಹಿಂಗೆ ಇದಾವೆ, ಇಡೀ ಹೊಲನ ಹಿಂಗಿದೆ. ಸೊ 2 ಸಸಿಗಳನ್ನು ಹಾಕಿರಿ ಡ್ರಾಪ್ ಅಂತ ಹೇಳಿದಾಗ ಸ್ಯಾಂಪಲ್ ಹಾಕಿದಾಗ ಹಾಕಿದ್ರು. ಸೊ ಅವರು ಹಾಕಿ ಮತ್ತೆ 15 ದಿನ ಫೋನ್ ಮಾಡಿಬಿಟ್ಟು ಮತ್ತೆ ನಮ್ಮ ಹೊಲಕ್ಕೆ ವಿಸಿಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಬನ್ನಿ ಹೆಂಗಾಗಿದೆ ಆ ಸಸಿಗಳು ಅಂತ. ನೋಡಿ ಎಷ್ಟು ಹೈಟ್ ಆಗಿದೆ, ಎಷ್ಟು ಗ್ರೀನ್ ಇದೆ. ಆಮೇಲೆ ಯೆಲ್ಲೋ ಕಲರ್ ಇದ್ದನ್ನು ಯಾವ ರೀತಿ ಚೇಂಜಸ್ ಆಗಿದೆ. ಒಂದೇ 2 ಸಸಿಗೆ 1-2-3 ಡ್ರಾಪ್ ಹಾಕಿದ್ದಾರೆ ಅನ್ನಿಸ್ತದೆ, ನನಗೆ ಅನಿಸುತ್ತೆ. ರೈತ ಬಾಂಧವರೇ, ನಿಮಗೆ ಕಾಣಿಸ್ತಿರ್ಬೋದು, ಕೆಳಗಡೆ ಇರುವಂತಹ ಗರಿ ಏನಿದೆ ಅದು ಹಳದಿನೇ ಇದೆ. ನೋಡಿ, ಇದೇ ಥರ ಇದೆ. ಇದು ಏನು ಫಸ್ಟ್ ನಾನು ಕೊಡೋದಕ್ಕಿಂತ ಮುಂಚೆ ಇತ್ತು ಆ ಗರಿಗಳು. ಸೊ ಅದರ ನಂತರ ನಾನು ನಿಮಗೆ ಗರಿಗಳನ್ನ ತೋರಿಸ್ತೇನೆ. ನೋಡಿ ಎಷ್ಟು ಹಸಿರಾಗಿದೆ ಇದು. ಯಾವುದೇ ರೀತಿಯಾದಂತಹ ಹುಳ ಕೊರೆದಿರುವಂಥದ್ದು, ಹುಳ ತಿಂದಿರುವಂಥದ್ದು ನಿಮಗೆ ಕಾಣಿಸ್ಲಿಕ್ಕೆ ಸಿಗಲಿಕ್ಕಿಲ್ಲ. ಸೊ ಇಷ್ಟು ನೀಟಾಗಿ ಒಂದು ಡೆವಲಪ್ ಆಗಿದೆ. ಅದೇ ಥರ ಇನ್ನೊಂದು ಗಿಡ ಇದೆ. ಸರ್ ಏನು ಅನಿಸುತ್ತೆ ನಿಮಗೆ ಇದನ್ನು ನೋಡಿ, ಇಷ್ಟು ಡೆವಲಪನ್ನು ನೋಡಿ ನಿಮ್ಗೆ ಏನು ಅನಿಸುತ್ತೆ ಸರ್? ನನಗೆ ಅನಿಸಿದೆ, ನನ್ನ ವೈಯಕ್ತಿಕ ಅನುಭವದ ಪ್ರಕಾರ 2 ಸಸಿ ನೋಡಿದಾಗ ಅಲ್ಲಿ ಸಸಿ ನೋಡಿದಾಗ ಭಾಳ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಸೊ ಹಾಗಾಗಿ ನಾನು ಎಲ್ಲ ರೈತ ಬಂದವರು ರಿಕ್ವೆಸ್ಟ್ ಮಾಡ್ಕೊಳೋದೇನೆಂದರೆ, ಇದೆ ನನಗಂತೂ 100% ಚೆನ್ನಾಗಿದೆ. ನಮ್ಮ ಅಭಿಪ್ರಾಯದ ಪ್ರಕಾರ ನೀವೆಲ್ಲ ತಗೋಬೋದು, ಏನು ತೊಂದರೆ ಏನಿಲ್ಲ, ತಗೊಂಡು ಹಾಕ್ಬೋದು. ನನ್ನ ನಂಬರು ಕೂಡ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಅನುಭವದ ಮಾತು ಕೇಳಿದ್ರು ಇನ್ನೂ ಡೌಟ್ ಇದ್ದೆ ಅಂದ್ರೆ ನನಗೆ ಫೋನ್ ಮಾಡಿ ಕೇಳಿರಿ, ನಾನು ಹೇಳ್ತೇನೆ. ಸರ್ಗೂ ನಿಮಗೇನಾರ ಔಷಧಿ ಬೇಕಂದರೆ ಸರಿ ಕಾಂಟ್ಯಾಕ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. 100% ತೊಗೋಬೋದು, ಸಕ್ಸಸ್ ಆಗ್ತೈತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್.